ನಮ್ಮ ಚಾನಲ್ಗೆ ಈವರೆಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇವತ್ತಿನ ಟಾಪಿಕ್ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಒಂದು ಹೆಣ್ಣು ಮಗು ಹುಟ್ಟುವಾಗಲೇ ಆಕೆಯ ದೇಹದಲ್ಲಿ 7 ಮಿಲಿಯನ್ ಅಂಡಾಣುಗಳು ಇರ್ತವೆ. ಆಕೆ ಒಂದು ಪ್ರಾಪ್ತ ವಯಸ್ಸಿಗೆ ಬಂದಾಗ ಒಂದೊಂದು ಓವರಿಯಿಂದ ಒಂದು ಅಂಡಾಣು ಬಿಡುಗಡೆ ಆಗ್ತದೆ. ಸಾಧಾರಣವಾಗಿ ಒಂದು 14, 13, 14ನೇ ವರ್ಷದಲ್ಲಿ ಶುರುವಾದರೆ 30, 40, 45 ವರ್ಷಗಳ ತನಕ ಈ ಕ್ರಿಯೆ ನಡೀತದೆ. ಇದನ್ನು ನಾವು ಮುಟ್ಟು ಅಥವಾ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಈ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಪ್ರೊಡ್ಯೂಸ್ ಆದ ಬ್ಲೀಡಿಂಗನ್ನು, ರಕ್ತವನ್ನು ಎಬ್ಸಾರ್ಬ್ ಮಾಡಿಕೊಳ್ಳಿಕ್ಕೆ ಕಾಟನ್ ಬಟ್ಟೆಯನ್ನು, ಹಳೆಯ ಸೀರೆಗಳನ್ನು ಯೂಸ್ ಮಾಡ್ತಾ ಇದ್ರು. ಯಾವಾಗ ಇದರಿಂದ ಆಗುವಂತಹ ಸಮಸ್ಯೆಗಳು, ಹೆಲ್ತ್ ಪ್ರಾಬ್ಲಮ್ಸ್ಗಳು ಗೊತ್ತಾಯಿತು, ಅಂದರೆ ಇನ್ಫೆಕ್ಷನ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರಬಹುದು, ಇರಿಟೇಷನ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಇದೆಲ್ಲ ಪ್ರಾಬ್ಲಮ್ಗಳು ಗೊತ್ತಾಯಿತು. ಆಗ ನಾವು ಬಟ್ಟೆಯಿಂದ ಸ್ಯಾನಿಟರಿ ನ್ಯಾಪ್ಕಿನ್ಸಿಗೆ ಶಿಫ್ಟ್ ಆಗಿದ್ದೇವೆ. ಸ್ಯಾನಿಟರಿ ನ್ಯಾಪ್ಕಿನನ್ನು ಬಳಸೋದು ತುಂಬ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಮಾರುಕಟ್ಟೆಯಲ್ಲಿ ನಿಮಗೆ ಅನೇಕ ರೀತಿಯ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳು ಸಿಗ್ತದೆ. ಇವತ್ತು ನಾನು ಹೇಳ್ತಾ ಇರೋದು ನಮ್ಮ ಮೋದಿಕೆ ಸಂಸ್ಥೆಯ ಫ್ರೀಡಮ್ ಎಕ್ಸ್ಟ್ರಾ ಕಂಫರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳ ಬಗ್ಗೆ. ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ 3 ಸೈಜಲ್ಲಿ ಸಿಗ್ತದೆ. ಒಂದು ರೆಗ್ಯುಲರ್, ಲಾರ್ಜ್ ಮತ್ತು ಎಕ್ಸ್ಟ್ರಾ ಲಾರ್ಜ್. ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ ಬೇರೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಬೇರೆ ಸ್ಯಾನಿಟರಿ ನ್ಯಾಪ್ಕಿನ್ಗಳಿಗೆ ಹೋಲಿಸಿದರೆ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ನಲ್ಲಿ ಇರುವ ಬೆನಿಫಿಟ್ಸ್ ಏನು ಅನ್ನೋದನ್ನು ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇದರ ಹೆಸರೇ ಸೂಚಿಸುವಂತೆ ಫ್ರೀಡಮ್, ನಮಗೆ ಪೀರಿಯಡ್ ಟೈಮಲ್ಲಿ ಆಗುವಂಥ ಎಲ್ಲ ಡಿಸ್ಕಂಫರ್ಟ್ ಮತ್ತು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಂದ ನಮಗೆ ಫ್ರೀಡಮ್ ಅಥವಾ ಸ್ವಾತಂತ್ರ್ಯ ಒದಗಿಸ್ತದೆ. ನಾವು ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಪೀರಿಯಡ್ ಟೈಮಲ್ಲಿ ಅದರ ಮಾಡುವ ಕೆಲಸದ ಬಗ್ಗೆ ಹಿಂಜರಿಕೆ ಇಲ್ಲದೆ ಆರಾಮವಾಗಿ ನಮ್ಮ ಕೆಲಸವನ್ನು ಮುಂದುವರಿಸ್ಬೋದು. ಇನ್ನು ಪ್ಯಾಕಿಂಗ್ನ ವಿಷಯಕ್ಕೆ ಬಂದರೆ, ನಮಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಒಂದು ಸಲ ನಾವು ಅದನ್ನು ಓಪನ್ ಮಾಡಿದರೆ, ಸ್ಯಾನಿಟರಿ ಪ್ಯಾಡ್ಸನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅದನ್ನು ಪುನಃ ಕ್ಲೋಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯೂಶ್ವಲಿ ನಾವೇನು ಮಾಡ್ತೇವೆ, ಯಾರಿಗೂ ಕಾಣಿಸಬಾರ್ದು ಅಂತ ಹೇಳಿ ಎಲ್ಲಾದರೂ ಬಟ್ಟೆಯ ಅಡಿಯಲ್ಲಿ, ಕಬಡ್ನ ಮೂಲೆಯಲ್ಲಿ ಎಲ್ಲಾದರೂ ಒಂದು ದಿಕ್ಕಲ್ಲಿ ಅಡಗಿಸಿರ್ತೇವೆ. ಈ ಅಡಗಿಸಿಟ್ಟಾಗ ಏನಾಗ್ತದೆ ಹೇಳಿದರೆ, ಈ ಸಣ್ಣ ಇರುವೆ, ಕಾಕ್ರೋಚ್ ಅಥವಾ ಸಣ್ಣ ಸಣ್ಣ ಯಾವುದಾದ್ರೂ ಕೀಟಗಳಿರಬಹುದು ಅಥವಾ ಧೂಳು, ಇನ್ಫೆಕ್ಷನ್ ಕಾಸಿಂಗ್ ಏಜೆಂಟ್, ಇದೆಲ್ಲ ಆ ಪ್ಯಾಕೆಟ್ನ ಒಳಗೆ ಸೇರಿಕೊಳ್ತದೆ. ನೆಕ್ಸ್ಟ್ ಟೈಮ್ ನಾವು ಅದೇ ಪ್ಯಾಕೆಟಿಂದ ಪ್ಯಾಡನ್ನು ತೆಗೆದು ಯೂಸ್ ಮಾಡುವಾಗ ನಮಗೆ ಇರಿಟೇಷನ್ಸ್, ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಇಂಟರ್ನಲ್ ಇನ್ಫೆಕ್ಷನ್ ಆಗಿರ್ಬೋದು, ವೈಟ್ ಡಿಸ್ಚಾರ್ಜ್ ಆಗೋದಾಗಿರ್ಬೋದು, ಇಂಥ ಎಲ್ಲ ಸಮಸ್ಯೆಗಳು ಕಂಡು ಬರ್ತದೆ. ಈ ಎಲ್ಲ ಸಮಸ್ಯೆಗಳಿಗಿಂದ ರಿಲೀಫ್ ಸಿಗಲಿಕ್ಕೆ ನಮ್ಮ ಮೋದಿಕೆ ಸಂಸ್ಥೆ ಒಂದು ಸ್ಪೆಷಲ್ ಪ್ಯಾಕಿಂಗ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿದೆ. ಇದರ ಸ್ಪೆಷಾಲಿಟಿ ಏನು ಹೇಳಿದರೆ, ಈ ಪ್ಯಾಕೆಟ್ ಫಸ್ಟು ಎಲ್ಲ ಸೈಡಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಒಂದು ಓಪನಿಂಗ್ ಕೊಟ್ಟಿದ್ದಾರೆ ನೋಡಿ. ನಮಗೆ ಯಾವಾಗ ಪ್ಯಾಡ್ನ ಅಗತ್ಯ ಇರ್ತದೆ ಆಗ ಇದನ್ನು ಓಪನ್ ಮಾಡಿ ಒಂದು ಪ್ಯಾಡನ್ನು ತೆಗೆಯುವುದು. ತೆಗೆದ ನಂತರ ಇದನ್ನು ಪುನಃ ಇದೇ ರೀತಿ ಅಂಟಿಸಿ ಕ್ಲೋಸ್ ಮಾಡಿ ಇಡೋದು. ಇದು ಪುನಃ ಇನ್ನೊಮ್ಮೆ ಕ್ಲೋಸ್ ಆಗಿದೆ, ಸೀಲ್ಡ್ ಪ್ಯಾಕೆಟ್ ಆಯಿತು. ನೆಕ್ಸ್ಟ್ ಟೈಮ್ ಪುನಃ ನಿಮಗೆ ಇನ್ನೊಂದು ಪ್ಯಾಡ್ ಬೇಕಾದಾಗ ಓಪನ್ ಮಾಡೋದು, ತೆಗೆಯುವುದು, ಯೂಸ್ ಮಾಡೋದು, ಪುನಃ ಇದನ್ನು ಸೀಲ್ ಮಾಡಿ ಇಡುವುದು. ಪುನಃ ಇದು ಸೀಲ್ಡ್ ಪ್ಯಾಕೆಟ್ ಆಗಿದೆ. ಇದರ ಬೆನಿಫಿಟ್ ಏನಂತ ಹೇಳಿದರೆ, ಈಗ ಇದು ಯಾವುದೇ ಇನ್ಫೆಕ್ಷನ್, ಇರುವೆ, ಕಾಕ್ರೋಚ್ ಅದು ಯಾವುದೂ ಇದರ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಇದು ಆಲ್ರೆಡಿ ಸೀಲ್ಡ್ ಪ್ಯಾಕೆಟ್ ಆಗಿದೆ. ಒಂದು. ಎರಡನೇದು, ಡಸ್ಟ್ ಎಲ್ಲ ಹೋಗುವುದಿಲ್ಲ, ಹೈಜಿನಿಕ್ ಆಗಿರ್ತದೆ. ಈ ಪೀರಿಯಡ್ ಟೈಮಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಕೊಡಬೇಕಾಗಿರೋದು ನಮ್ಮ ಹೈಜಿನಿಗೆ, ಕ್ಲೆನ್ಲಿನೆಸ್ಸಿಗೆ. ನಾವು ಎಷ್ಟು ಕ್ಲೀನ್ ಹೈಜಿನಿಕ್ ಆಗಿರ್ತೇವೆ ನಮ್ಮ ಆರೋಗ್ಯ ಅಷ್ಟು ಒಳ್ಳೆಯದಾಗಿರ್ತದೆ. ಯಾವುದೇ ಪೀರಿಯಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇರಿಟೇಷನ್ಸಿಂದ ಫ್ರೀ ಆಗಿರ್ಬೋದು. ಸೊ ಈಗ ಪ್ಯಾಕೆಟ್ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ. ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುವ ಬೇರೆ ಯಾವುದೇ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಪ್ಯಾಕೆಟಲ್ಲಿ ಈ ರೀತಿಯ ಫೆಸಿಲಿಟೀಸ್ ಇರುವುದಿಲ್ಲ. ಇದು ನಮ್ಮ ಮೋದಿಕೆಯನ್ನ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ನ ಒಂದು ಸ್ಪೆಷಾಲಿಟಿ. ಇನ್ನು ಈಚ್ ಪ್ಯಾಡ್ನ ವಿಷಯಕ್ಕೆ ಬಂದರೆ, ಈಚ್ ಪ್ಯಾಡ್ ಅನ್ನು ಒಂದು ಥಿನ್ ಕಾಟನ್ ಕವರಿಂಗಿಂದ ರ್ಯಾಪ್ ಮಾಡಿದ್ದಾರೆ ನೋಡಿ. ಯಾಕೆ ಹೇಳಿದರೆ, ಈಗ ನಾನು ಪ್ಯಾಡನ್ನು ಪ್ಯಾಕೆಟಿಂದ ತೆಗೆದು ಎಲ್ಲೋ ಒಂದು ಪ್ಲೇಸಲ್ಲಿ ಇಟ್ಟಿದ್ದೇನೆ. ಇಟ್ಟಾಗ ಇದರ ಔಟರ್ ಕವರಿಂಗಿಗೆ ಎಲ್ಲ ಡಸ್ಟ್ ಪಾರ್ಟಿಕಲ್ ಅಂಟಿರ್ತದೆ. ಸಪೋಸ್ ಇದು ಒಂದು ಔಟರ್ ಕವರಿಂಗ್ ಕೊಡದೇ ಇದ್ದರೆ ಆ ಡಸ್ಟೆಲ್ಲ ಪ್ಯಾಡಿಗೆ ತಾಗಿರ್ತದೆ. ನಾವು ಯೂಸ್ ಮಾಡಿದ ಕೂಡಲೇ ನಮ್ಮ ಇಂಟರ್ನಲ್ ಪಾರ್ಟಿಗೆ ಆ ಡಸ್ಟ್ ಅಥವಾ ಇನ್ಫೆಕ್ಷನ್ ಕಾಸಿಂಗ್ ಏಜೆಂಟ್ ಹೋಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಇದಕ್ಕೆ ಒಂದು ಥಿನ್ ಕಾಟನ್ ಕವರಿಂಗಿಂದ ರ್ಯಾಪ್ ಮಾಡಿದ್ದಾರೆ.
ಇನ್ನೊಂದು ಯೂಸ್ ಏನಂತ ಹೇಳಿದರೆ, ನಾವು ಯೂಸ್ಡ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಉಂಟಲ್ಲ, ಅದನ್ನು ಕೂಡ ಈ ಇದು ಎಕ್ಸ್ಟರ್ನಲ್ ಔಟ್ಸೈಡ್ ಕೋಟಿಂಗ್ ಉಂಟಲ್ಲ ಅದರಲ್ಲಿ ರ್ಯಾಪ್ ಮಾಡಿ ಎಕ್ಸ್ಪೋಸ್ ಮಾಡ್ಬೋದು. ಇದು ಬಯೋಡಿಗ್ರೇಡೇಬಲ್, ಇದು ಕಾಟನಿಂದ ಮಾಡಿರುವಂಥದ್ದು, ಬಯೋಡಿಗ್ರೇಡೇಬಲ್. ಇಡೀ ಸ್ಯಾನಿಟರಿ ನ್ಯಾಪ್ಕಿನ್ ಕಾಟನಿಂದಲೇ ಮಾಡಿರುವಂಥದ್ದು, ಬಯೋಡಿಗ್ರೇಡೇಬಲ್, ಮಣ್ಣಲ್ಲಿ ಕರಗಿ ಹೋಗ್ತದೆ. ಇದು ಇದರ ಎರಡನೇದು. ಮೂರನೇದು ಏನು ಹೇಳಿದರೆ, ಈ ಸ್ಯಾನಿಟರಿ ನ್ಯಾಪ್ಕಿನ್ಸನ್ನು 8 ಲೇಯರ್ಸಲ್ಲಿ ಮಾಡಿದ್ದಾರೆ. ಈ 8 ಲೇಯರ್ ಕೂಡ ಅದರದ್ದೇ ಆದ ಒಂದೊಂದು ಸ್ಪೆಷಾಲಿಟೀಸ್ ಉಂಟು. ಫಸ್ಟ್ ಒಂದು ಏನಂತ ಹೇಳಿದರೆ, ಪ್ರೀಮಿಯಂ ಸಾಫ್ಟ್ ಕಾಟನ್. ಇದು ಪ್ರೀಮಿಯಂ ಸಾಫ್ಟ್ ಕಾಟನ್ ಅಂದರೆ ಈ ಸ್ಯಾನಿಟರಿ ನ್ಯಾಪ್ಕಿನನ್ನು ಪ್ಯೂರ್ ಸ್ಟೆರಿಲೈಸ್ಡ್ ಕಾಟನಿಂದ ಮಾಡಿದ್ದಾರೆ. ಸ್ಟೆರಿಲೈಸ್ಡ್ ಕಾಟನ್ ಯಾಕಂತ ಹೇಳಿದರೆ, ನಿಮಗೆ ಯಾವುದೇ ಇನ್ಫೆಕ್ಷನ್ ಕಾಸಿಂಗ್ ಏಜೆಂಟ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ. ನಾನು ಆವಾಗಲೇ ಹೇಳಿದ ಹಾಗೆ ಪೀರಿಯಡ್ ಟೈಮಲ್ಲಿ ನಾವು ಇಂಟರ್ನಲ್ ಹೈಜೀನ್ ತುಂಬ ಇಂಪಾರ್ಟೆಂಟ್. ನಾವು ಎಷ್ಟು ಕ್ಲೀನ್ ಆಗಿರ್ತೇವೆ ಅಷ್ಟು ನಮ್ಮ ಆರೋಗ್ಯ ಒಳ್ಳೆಯ ಸ್ಥಿತಿಯಲ್ಲಿ ಇರ್ತದೆ. ಸೊ ಇದನ್ನು ಸ್ಟೆರಿಲೈಸ್ಡ್ ಕಾಟನಿಂದ ಮಾಡಿದ್ದಾರೆ. ಎರಡನೇದು ಕಾಟನ್. ಈಗ ಕೆಲವರು ಸ್ಕಿನ್ ತುಂಬ ಸೆನ್ಸಿಟಿವ್ ಇರ್ತದೆ, ಅವರಿಗೆ ಸಿಂಥೆಟಿಕ್ ಐಟಮ್ಸ್, ಸಿಂಥೆಟಿಕ್ ಫ್ಯಾಬ್ರಿಕ್ಕಿಂದ ಅಲರ್ಜಿ ಉಂಟಾಗ್ತದೆ. ಈ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಪ್ಯೂರ್ ಕಾಟನಿಂದ ಮಾಡಿದ್ದೇವೆ. ನೀವು ಇದನ್ನು ನಾನು ಆಲ್ರೆಡಿ ಓಪನ್ ಮಾಡಿದ್ದೇನೆ, ನೀವು ನೋಡ್ಬೋದು. ಇದು ಪ್ಯೂರ್ ಕಾಟನ್ ಆ್ಯಂಡ್ ವೆರಿ ಸಾಫ್ಟ್. ಇದರಲ್ಲಿ ಯಾವುದೇ ರೀತಿಯ ಇರಿಟೇಷನ್ ಇರ್ಬೋದು, ರಬ್ಬಿಂಗ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಅಥವಾ ತುರಿಕೆ ಆಗಿರ್ಬೋದು, ಇದು ಯಾವುದೂ ಆಗೋ ಸಾಧ್ಯತೆಗಳಿಲ್ಲ. ಯಾಕಂದರೆ ಇದು ಸ್ಟೆರಿಲೈಸ್ಡ್ ಆ್ಯಂಡ್ ವೆರಿ ಸಾಫ್ಟ್ ಹೈ ಕ್ವಾಲಿಟಿ ಕಾಟನಿಂದ ಮಾಡಿದ್ದೇವೆ. ನೆಕ್ಸ್ಟ್ ಒನ್, ಇದು ಡಿಸೈನ್ಡ್ ಯುನೀಕ್ ಸೈಡ್ ಪ್ರೊಟೆಕ್ಷನ್. ನೀವು ನೋಡ್ಬೋದು, ಈ ಸ್ಯಾನಿಟರಿ ನ್ಯಾಪ್ಕಿನ್ನ ಎರಡೂ ಸೈಡಲ್ಲಿ ಒಂದು ಲೈನ್ ಥರ ಕಾಣಿಸ್ತಾ ಉಂಟು. ಇದು ಏನು ಹೇಳಿದರೆ ಸೈಡ್ ಲಾಕ್ ಸಿಸ್ಟಮ್. ಈಗ ಬ್ಲೀಡಿಂಗ್ ಆದದ್ದು ಬ್ಲಡ್ ಇದಿಷ್ಟು ಏರಿಯಾ ಬಿಟ್ಟು ಅದರಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದರ ಇಂಪಾರ್ಟೆನ್ಸ್ ಏನು ಹೇಳಿದರೆ, ನಮಗೆ ಕೆಲವು ಸಲ ಹೆವಿ ಬ್ಲೀಡಿಂಗ್ ಇರುವ ಟೈಮಲ್ಲಿ ಸೆಕೆಂಡ್ ಅಥವಾ ಥರ್ಡ್ ಡೇಸಲ್ಲಿ ಟೆನ್ಷನ್, ಎಲ್ಲಿ ಸ್ಟೇನ್ ಆಗ್ತದಾ, ಎಲ್ಲಿ ಬಟ್ಟೆಯಲ್ಲಿ ಕಲೆ ಕಾಣಿಸ್ತದ ಹೊರಗೆ ಅಂತ. ಈ ಸ್ಯಾನಿಟರಿ ನ್ಯಾಪ್ಕಿನ್ನ ವೈಶಿಷ್ಟ್ಯತೆ ಏನು ಹೇಳಿದರೆ, ಇದು ಅಬ್ಸಾರ್ಬಿಂಗ್ ಏರಿಯಾ ಬಿಟ್ಟು ಅಲ್ಲಿಂದ ಹೊರಗೆ ಬ್ಲೀಡಿಂಗ್ ಹೋಗುವ ಸಾಧ್ಯತೆಯೇ ಇಲ್ಲ. ಸೊ ನಿಮಗೆ ಈ ಸ್ಟೇನ್ ಆಗುವುದು, ಕಲೆ ಆಗ್ತದೆ ಅನ್ನೋ ಟೆನ್ಷನ್ ಇರ್ಬೋದು, ಇದರಿಂದ ಎಲ್ಲ ನಿಮಗೆ ರಿಲೀಫ್ ಸಿಗ್ತದೆ. ಇದು ನಮ್ಮ ಮೋದಿಕೇರ್ ಸ್ಯಾನಿಟರಿ ನ್ಯಾಪ್ಕಿನ್ನ ಇನ್ನೊಂದು ವೈಶಿಷ್ಟ್ಯ. ಮೂರನೇದು ಏನು ಹೇಳಿದೆ, ನಿಮಗೆ ಇಲ್ಲಿ ಒಂದು ರೆಡ್ ಕಲರ್ ಸ್ಟ್ರಿಪ್ ಕಾಣಿಸ್ತಾ ಉಂಟು ಅಂತ ಭಾವಿಸ್ತೇನೆ. ಕಾಣಿಸ್ತಾ ಉಂಟಲ್ಲ, ರೆಡ್ ಕಲರ್ ಸ್ಟ್ರಿಪ್. ಇದು ಏನು ಹೇಳಿದರೆ ಆ್ಯನಯಾನ್ ಮ್ಯಾಗ್ನೆಟಿಕ್ ನ್ಯಾನೋ ಸಿಲ್ವರ್ ಫಾರ್ ಇನ್ಫ್ರಾರೆಡ್ ಚಿಟಿನ್ ಪ್ಯಾಡಿಂಗ್. ಹಾಗೆ ಹೇಳಿದರೆ ಇದು ಮ್ಯಾಗ್ನೆಟಿಕ್ ಆ್ಯನಯಾನ್ ಅಂದರೆ ಮ್ಯಾಗ್ನೆಟಿಕ್ ಆ್ಯನಯಾನ್ ಒಂದು ಸ್ಪೆಷಲ್ ಮ್ಯಾಗ್ನೆಟಿಕ್ ಪವರ್ ಇರುವಂಥ ಸ್ಟ್ರಿಪ್. ಈ ರಿಸರ್ಚ್ ಪೇಪರ್ಸ್ ಏನು ಹೇಳ್ತದೆ ಹೇಳಿದರೆ, ಮ್ಯಾಗ್ನೆಟಿಕ್ ಆ್ಯನಯಾನ್ ನಮ್ಮ ದೇಹದ ಒಳಗೆ ಯಾವಾಗ ಮ್ಯಾಗ್ನೆಟಿಕ್ ಆ್ಯನಯಾನ್ಸ್ ಹೋಗ್ತದೆ ಆಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಒಳ್ಳೆಯದಾಗ್ತದೆ. ಬ್ಲಡ್ ಒಳ್ಳೆ ರೀತಿಯಲ್ಲಿ ಸರ್ಕ್ಯುಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ಲಡ್ ಈಸಿಲಿ ಸರ್ಕ್ಯುಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಪೀರಿಯಡ್ ಟೈಮಲ್ಲಿ ಈ ಕೆಲವರಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇರ್ತದಲ್ಲ, ಅದರಿಂದ ನಮಗೆ ರಿಲೀಫ್ ಸಿಗ್ತದೆ. ಎರಡನೇದು, ಈ ಮ್ಯಾಗ್ನೆಟಿಕ್ ಆ್ಯನಯಾನ್ಸ್ ಉಂಟಲ್ಲ, ಅದು ಬ್ಯಾಡ್ ಓಡರನ್ನು ಟ್ರ್ಯಾಪ್ ಮಾಡಿ ಇರ್ತದೆ. ಈಗ ಕಂಪನೀಸಲ್ಲೆಲ್ಲ ವರ್ಕ್ ಮಾಡುವವರು ಅಥವಾ ಈಗ ಟೀಚಿಂಗ್ ಫೀಲ್ಡಲ್ಲಿ ಇರುವವರಿಗೆಲ್ಲ ಒಂದು ಹೆದರಿಕೆ ಇರ್ತದೆ. ಯಾಕಂದರೆ ನಾವು ಸ್ಟೂಡೆಂಟ್ಸ್ ಜೊತೆ ಇರ್ಬೋದು, ಕಲೀಗ್ಸ್ ಜೊತೆ ಇರ್ಬೋದು, ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರ್ತೇವೆ. ಆಗ ನಮಗೆ ಎಲ್ಲಿ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ಸಿಂದ ಬ್ಯಾಡ್ ಓಡರ್ ಬರ್ತಾ ಉಂಟಾ ಅನ್ನುವ ಒಂದು ಸಂಶಯ ಅಥವಾ ಹಿಂಜರಿಕೆ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗ್ತದೆ. ಈ ನಮ್ಮ ಮೋದಿಕೇರ್ ಸ್ಯಾನಿಟರಿ ನ್ಯಾಪ್ಕಿನನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿ ಬ್ಯಾಡ್ ಓಡರ್, ಆ ಬ್ಲೀಡಿಂಗಿನ ಬ್ಯಾಡ್ ಓಡರ್ ಇದರಲ್ಲಿ ಟ್ರ್ಯಾಪ್ ಆಗೋದ್ರಿಂದ ಯಾವುದೇ ರೀತಿಯ ಬ್ಯಾಡ್ ಓಡರ್ ಸಿಗುವುದಿಲ್ಲ. ಸೊ ನೀವು ಆರಾಮ್ಸೆ ಈಸಿಯಾಗಿ ನಿಮ್ಮ ಪೀರಿಯಡ್ ಡೇಸನ್ನು ಹ್ಯಾಪಿಲಿ ನೀವು ಅದನ್ನು ಸ್ಪೆಂಡ್ ಮಾಡ್ಬೋದು. ಇದು ನಮ್ಮ ಮೋದಿಕೇರ್ನ ಸ್ಯಾನಿಟರಿ ನ್ಯಾಪ್ಕಿನ್ನ ಇನ್ನೊಂದು ವೈಶಿಷ್ಟ್ಯತೆ. ಅದು ಅಲ್ಲದೆ ಇದರಲ್ಲಿ ನ್ಯಾನೋ ಸಿಲ್ವರ್ ಪಾರ್ಟಿಕಲನ್ನು ಇನ್ಕ್ಲೂಡ್ ಮಾಡಿದ್ದೇವೆ. ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ಹೇಳಿದರೆ ಸಿಲ್ವರಿನ ಅತ್ಯಂತ ಸಣ್ಣ ಕಣವನ್ನು ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ಅಂತ ಹೇಳ್ತೇವೆ. ಈ ಸಿಲ್ವರಿನ ಇನ್ನೊಂದು ವೈಶಿಷ್ಟ್ಯ ಹೇಳಿದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್. ನಿಮಗೆ ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದ ಹಾಗೆ ಈ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ ಪ್ರೊಟೆಕ್ಷನ್ ಇರ್ತದೆ. ಮೂರನೇದು ಚಿಟಿನ್. ಚಿಟಿನ್ ಅನ್ನೋದು ಒಂದು ರಿನ್ಯೂವೇಬಲ್ ನ್ಯಾಚುರಲ್ ಪಾಲಿಮರ್. ಇದು ಸಾಧಾರಣವಾಗಿ ಒಂದು ಸಸ್ಯದ ಕೋಶಭಿತ್ತಿ ಅಥವಾ ಸೆಲ್ ವಾಲಲ್ಲಿ ಇರ್ತದೆ, ಅಥವಾ ಕೆಲವು ಪ್ರಾಣಿಗಳ ಹೊರ ಕವಚದಲ್ಲಿ ಇರ್ತದೆ. ಇದನ್ನು ಯಾಕೆ ಯೂಸ್ ಮಾಡಿದ್ದಾರೆ ಹೇಳಿದರೆ, ಫಾರ್ ಅ ಮೆಕ್ಯಾನಿಕಲ್ ಸ್ಟ್ರೆಂತ್ ಸಪೋರ್ಟರ್ ಆಗಿ ಯೂಸ್ ಮಾಡಿದ್ದೇವೆ.
ಇದು ಅಲ್ಲದೆ ಫಾರ್ ಇನ್ಫ್ರಾರೆಡ್ ಪ್ಯಾಡಿಂಗ್ ಉಂಟು. ಫಾರ್ ಇನ್ಫ್ರಾರೆಡ್ ಹೇಳಿದರೆ ಇದು ಸೂರ್ಯನಿಂದ ಬರುವಂತಹ ಒಂದು ನೈಸರ್ಗಿಕವಾದ ಹೀಟ್, ಬೆಳಕು. ಈ ರಿಸರ್ಚ್ ಪೇಪರ್ಸ್ ಏನು ಹೇಳ್ತದೆ ಹೇಳಿದರೆ, ನಮಗೆ ಫಾರ್ ಇನ್ಫ್ರಾರೆಡನ್ನು ಯೂಸ್ ಮಾಡುವುದರಿಂದ ನಮಗೆ ಈ ಸೆಳೆತ ಇರ್ಬೋದು, ಕ್ರ್ಯಾಂಪ್ಸ್ ಇರ್ಬೋದು, ಅಥವಾ ಬೆನ್ನು ನೋವು ಇರ್ಬೋದು, ಈ ಎಲ್ಲ ನೋವುಗಳಿಂದ ರಿಲೀಫನ್ನು ಪಡಿಬಹುದು ಅಂತ. ನೀವು ಕೇಳಿರ್ಬೋದು ಫಾರ್ ಇನ್ಫ್ರಾರೆಡ್ ಥೆರಪಿ ಅಂತ ಒಂದು ಉಂಟು. ಅದು ಏನು ಹೇಳಿದೆ, ಸಾಧಾರಣವಾಗಿ ಆರ್ಥರೈಟಿಸ್ ಇರುವವರಿಗೆ, ಈ ಗಂಟು ನೋವು, ಬೆನ್ನು ನೋವು, ಕುತ್ತಿಗೆ ನೋವು ಇದೆಲ್ಲ ಇರುವವರಿಗೆ ಫಾರ್ ಇನ್ಫ್ರಾರೆಡ್ ಹೀಟಿಂಗ್ ಕೊಡ್ತೇವೆ, ಬಿಸಿ ಮಾಡುವುದು ಹೇಳ್ತೇವಲ್ಲ, ಬಿಸಿ ಮಾಡುವುದು, ಆಗ ನೋವಿನಿಂದ ರಿಲೀಫ್ ಸಿಗ್ತದೆ. ಇದರಲ್ಲಿ ಫಾರ್ ಇನ್ಫ್ರಾರೆಡ್ ಪ್ಯಾಡಿಂಗ್ ಯಾಕೆ ಯೂಸ್ ಮಾಡಿದ್ದಾರೆ ಹೇಳಿದರೆ, ನಮಗೆ ಪೀರಿಯಡ್ ಟೈಮಲ್ಲಿ ಕೆಲವರಿಗೆ ತುಂಬ ಹೊಟ್ಟೆ ನೋವು, ಕಾಲಲ್ಲಿ ಸೆಳೆತ, ಬೆನ್ನು ನೋವೆಲ್ಲ ಇರ್ತದೆ. ಆ ಎಲ್ಲ ಪ್ರಾಬ್ಲಮ್ಗಳಿಗೆ ಈ ಫಾರ್ ಇನ್ಫ್ರಾರೆಡ್ ಒಂದು ಸೊಲ್ಯೂಷನ್. ಫಾರ್ ಇನ್ಫ್ರಾರೆಡ್ ಯೂಸ್ ಮಾಡೋದ್ರಿಂದ ಈ ಎಲ್ಲ ನೋವುಗಳಿಂದ ನಮಗೆ ರಿಲೀಫ್ ಸಿಗ್ತದೆ. ಇದು ನಮ್ಮ ಮೋದಿ ಕೇರ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ನ ಇನ್ನೊಂದು ವೈಶಿಷ್ಟ್ಯ. ಇದಾದ ನಂತರ ನೆಕ್ಸ್ಟ್ ಬರುವಂಥ ಲೇಯರ್ ಸ್ಟೆರಿಲೈಸ್ಡ್ ಲೇಯರ್. ನಾನು ಆವಾಗಲೇ ಹೇಳಿದ ಹಾಗೆ ಇದು ನಮ್ಮ ಕಾಟನ್ ಸ್ಟೆರಿಲೈಸ್ಡ್ ಕಾಟನಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್ ಸೂಪರ್ ಸಾಫ್ಟ್ ಲೇಯರ್, ಫ್ಲೂಯಿಡ್ ಲಾಕ್ ಪಾರ್ಟಿಕಲ್ ಪ್ರೊವೈಡರ್ ಅಂತ ಹೇಳಿದೆ. ನೆಕ್ಸ್ಟ್ ಬರುವ ಲೇಯರ್ಸ್ ಎಲ್ಲವೂ ಕೂಡ ಬ್ಲೀಡ್ ಆದ ಬ್ಲಡ್ಡನ್ನು ಜೆಲ್ ಆಗಿ ಕನ್ವರ್ಟ್ ಮಾಡ್ತದೆ. ಇದರಲ್ಲಿ ಕಾಟನ್ ಯೂಸ್ ಮಾಡಿದ್ದೇವೆ. ಕಾಟನ್ನ ಅಡಿಗಡೆ ಒಂದು ಅಬ್ಸಾರ್ಬಿಂಗ್ ಪಾರ್ಟಿಕಲ್ ಲೇಯರ್ ಅಂತ ಉಂಟು. ಅದರಲ್ಲಿ ಅಬ್ಸಾರ್ಬ್ ಆದ ಬ್ಲಡ್ ಜೆಲ್ ಆಗಿ ಕನ್ವರ್ಟ್ ಆಗೋದ್ರಿಂದ ಲೀಕ್ ಆಗುವ ಸಾಧ್ಯತೆಯೇ ಇಲ್ಲ. ನೀವು ಯೂಸ್ ಮಾಡಿದ ಪ್ಯಾಡನ್ನು ರಿಮೂವ್ ಮಾಡುವ ತನಕ ಬ್ಲಡ್ ಅದರಲ್ಲೇ ಸ್ಟಾಕ್ ಆಗಿರ್ತದೆ, ಜೆಲ್ ಆಗಿ ಕನ್ವರ್ಟ್ ಆಗಿರ್ತದೆ ಹೊರತು ಅದು ಲೀಕ್ ಆಗುವ ಸಾಧ್ಯತೆ ಇಲ್ಲ. ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ 3 times ಫಾಸ್ಟರ್ ಅಬ್ಸಾರ್ಬಿಂಗ್ ಕ್ವಾಲಿಟಿಯನ್ನು ಹೊಂದಿದೆ. ಅಂದರೆ ಸಾಧಾರಣ ನ್ಯಾಪ್ಕಿನನ್ನು ಒಂದು ದಿವಸಕ್ಕೆ ನೀವು 2 to 3 ಸ್ಯಾನಿಟರಿ ನ್ಯಾಪ್ಕಿನನ್ನು ಯೂಸ್ ಮಾಡ್ತೀರಿ ಅಂತಾದರೆ, ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ 12 hours ಪ್ರೊಟೆಕ್ಷನ್ ಕೊಡ್ತದೆ. 12 hours ಪ್ರೊಟೆಕ್ಷನ್ ಹೇಳಿದ್ರೆ ನೀವು ಬೆಳಗ್ಗೆ ಯೂಸ್ ಮಾಡಿದರೆ ಸಂಜೆ ತನಕ ಕೂಡ ಅದನ್ನು ಸೇಮ್ ಒಂದೇ ನ್ಯಾಪ್ಕಿನಲ್ಲಿ ಯೂಸ್ ಮಾಡ್ಬೋದು. ಅಷ್ಟು ಅಬ್ಸಾರ್ಬಿಂಗ್ ಕೆಪಾಸಿಟಿ ಇದರಲ್ಲಿ ಉಂಟು. ಸೊ ಇದು ಸ್ಟೆರಿಲೈಸ್ಡ್ ಕಾಟನಿಂದ ಮಾಡಿದ್ದೇವೆ. 3 times ಹೈಯರ್ ಅಬ್ಸಾರ್ಬಿಂಗ್, ಫಾಸ್ಟರ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಉಂಟು. ಸೈಡ್ ಲಾಕ್ ಸಿಸ್ಟಮ್ ಇರುವುದರಿಂದ ಇದು ಬ್ಲಡ್ ಅಬ್ಸಾರ್ಬ್ ಆದ ಬ್ಲಡ್ ಹೊರಗೆ ಬರುವುದಿಲ್ಲ. ಮತ್ತು ಇದು ಮ್ಯಾಗ್ನೆಟಿಕ್ ಸ್ಟ್ರಿಪ್ ಇರುವುದರಿಂದ ನಮಗೆ ಕೈಕಾಲು ನೋವು, ಸೆಳೆತದಿಂದ ರಿಲೀಫ್ ಸಿಗ್ತದೆ. ಮತ್ತು ಲಾಸ್ಟ್ ಲೇಯರಲ್ಲಿ ಇರುವುದು ಇದು ಅಡಿಸಿವ್. ಅಡಿಸಿವ್ ಹೇಳಿದರೆ ಗಮ್. ತುಂಬ ಜನದ ಕಂಪ್ಲೇಂಟ್ ಏನು ಹೇಳಿದರೆ, ನಾವು ಪ್ಯಾಡ್ ಪ್ರಾಪರಾಗಿ ಇನ್ನರ್ ಗಾರ್ಮೆಂಟಿಗೆ ಸ್ಟಿಕ್ ಆಗೋದಿಲ್ಲ ಅನ್ನೋದು. ಇದರಲ್ಲಿ ಬಳಸಿರುವಂತಹ ಅಡಿಸಿವ್ ಹೈ ಕ್ವಾಲಿಟಿ ಅಡಿಸಿವ್. ಅಂದರೆ ನೀವು ನ್ಯಾಪ್ಕಿನನ್ನು ಸ್ಟಿಕ್ ಮಾಡಿದ ಮೇಲೆ ಅದು ಮಿಸ್ಪ್ಲೇಸ್ ಆಗುವುದು ಅಥವಾ ಬ್ಲೀಡಿಂಗ್ ಆಗುವ ಪ್ಲೇಸಿಂದ ಅದು ಶಿಫ್ಟ್ ಆಗಿರುವುದು ಅಂತ ಯಾವುದೇ ಪ್ರಾಬ್ಲಮ್ಸ್ಗಳು ನಿಮಗೆ ಈ ನ್ಯಾಪ್ಕಿನಲ್ಲಿ ಕಂಡು ಬರುವುದಿಲ್ಲ. ಇದು ಇದರ ಲಾಸ್ಟ್ ಲೇಯರ್. ಸೊ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ 8 ಲೇಯರ್ಸಿಂದ ಮಾಡಲ್ಪಟ್ಟಿದೆ. ಸೊ 8 times ಬೆಟರ್ ಪ್ರೊಟೆಕ್ಷನ್ ನಿಮಗೆ ಕೊಡ್ತದೆ ಕಂಪೇರ್ ಟು ಅದರ್ ಸ್ಯಾನಿಟರಿ ನ್ಯಾಪ್ಕಿನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಮಾರ್ಕೆಟ್. ಒಂದು ಪೀರಿಯಡ್ ಟೈಮ್, ಒಂದು ಪೀರಿಯಡ್ ಇಂಟರ್ವಲ್ ಅಂದರೆ 5 to 6 days ಅಂತ ಹೇಳಿದರೆ 80 ml ಬ್ಲಡ್ ಹೊರಗೆ ಬರ್ತದೆ, ಬ್ಲೀಡ್ ಆಗ್ತದೆ. 80 ml ಅಂತ ಹೇಳಿದರೆ ಪರ್ ಡೇ ಒಂದು 10 ml ಅಪ್ರಾಕ್ಸಿಮೇಟ್ಲಿ ಅಂತ ತಗೊಂಡ್ರೆ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ ಫುಲ್ ಡೇ ಪ್ರೊಟೆಕ್ಷನ್ ಕೊಡ್ತದೆ. ಇಟ್ ಹ್ಯಾಸ್ ಎ ಕೆಪಾಸಿಟಿ ಮೋರ್ ದ್ಯಾನ್ 10 ml ಅಬ್ಸಾರ್ಬಿಂಗ್ ಕೆಪಾಸಿಟಿ. 3 times ಬೆಟರ್ ಪ್ರೊಟೆಕ್ಷನ್ ನಿಮಗೆ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ನಿಂದ ಸಿಗ್ತದೆ. ಸೊ ಇದು ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ನ ವೈಶಿಷ್ಟ್ಯತೆ. ಮೋದಿ ಕೇರ್ನ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಈ ಎಲ್ಲ ವೈಶಿಷ್ಟ್ಯತೆಗಳ ಜೊತೆಗೆ ಇದು ಬ್ಯಾಲೆನ್ಸಸ್ ದ pH ಆ್ಯಂಡ್ ಹಾರ್ಮೋನಲ್ ಲೆವೆಲ್. pH ಬ್ಯಾಲೆನ್ಸ್ ಆಗಿದ್ದರೆ ನಮಗೆ ಇಂಟರ್ನಲ್ ಪಾರ್ಟಿಂದ ಓಡರ್ ಬರುವುದಿಲ್ಲ ಮತ್ತು ಇನ್ಫೆಕ್ಷನ್ ಆಗುವುದಿಲ್ಲ. ನೆಕ್ಸ್ಟ್ ಎನ್ಹ್ಯಾನ್ಸಸ್ ದ ಇಮ್ಯುನಿಟಿ ಆ್ಯಂಡ್ ಇಂಪ್ರೂವ್ಸ್ ದ ಬ್ಲಡ್ ಸರ್ಕ್ಯುಲೇಷನ್. ಬಿಕಾಸ್ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ಸಲ್ಲಿ ಮ್ಯಾಗ್ನೆಟಿಕ್ ಪವರ್ ಇರೋದ್ರಿಂದ ಇದು ಬ್ಲಡ್ ಸರ್ಕ್ಯುಲೇಷನ್ ಎನ್ಹ್ಯಾನ್ಸ್ ಮಾಡ್ತದೆ. ಗಿವ್ಸ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಬ್ಯಾಕ್ಟೀರಿಯಾ ಬಿಕಾಸ್ ಇದರಲ್ಲಿ ನ್ಯಾನೋ ಸಿಲ್ವರ್ ಪಾರ್ಟಿಕಲ್ಸ್ ಉಂಟು. ರೆಡ್ಯೂಸಸ್ ಇನ್ಫ್ಲಮೇಷನ್ ಬಿಕಾಸ್ ಇದು ಸ್ಟೆರಿಲೈಸ್ಡ್ ಕಾಟನಿಂದ ಮಾಡಿರೋದ್ರಿಂದ ಯಾವುದೇ ರೀತಿಯ ರಬ್ಬಿಂಗ್ ಅಥವಾ ಇರಿಟೇಷನ್ ಯಾವುದು ಇರುವುದಿಲ್ಲ. ಸೊ ಇನ್ಫ್ಲಮೇಷನ್ ಆಗುವುದಿಲ್ಲ. ಫೈಟ್ಸ್ ಅಗೇನ್ಸ್ಟ್ ವಜೈನಲ್ ಇರಿಟೇಷನ್ ಆ್ಯಂಡ್ ಇನ್ಫೆಕ್ಷನ್ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಪ್ಯೂರ್ ಕಾಟನ್. ಎಲಿಮಿನೇಟ್ ಅನ್ವಾಂಟೆಡ್ ಓಡರ್ ಬಿಕಾಸ್ ಇದರಲ್ಲಿ ಓಡರ್ ಇದರಲ್ಲೇ ಟ್ರ್ಯಾಪ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯ ಕೆಟ್ಟ ವಾಸನೆ ಆಗಿರ್ಬೋದು, ಓಡರ್ ಇರುವುದಿಲ್ಲ. ಇದು ಎಲ್ಲರೂ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ಸಲ್ಲಿ
ಮಾತ್ರ ಇರುವಂಥ ಸ್ಪೆಷಲ್ ಕ್ವಾಲಿಟೀಸ್. ಮತ್ತು ಇನ್ನು ಪ್ರೈಸ್ನ ವಿಷಯಕ್ಕೆ ಬಂದಾಗ ಕಂಪೇರ್ ಟು ಅದರ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ ಎಕನಾಮಿಕ್ ಕೂಡ ಹೌದು. ಯಾಕೆ ಹೇಳಿದರೆ, ನೀವು ಬೇರೆ ಮಾರುಕಟ್ಟೆಯಲ್ಲಿ ಸಿಗೋ ಬೇರೆ ಸ್ಯಾನಿಟರಿ ನ್ಯಾಪ್ಕಿನನ್ನು ಒಂದು ದಿವಸಕ್ಕೆ 2ರಿಂದ 3 ಬಳಸುವ ಬದಲು ಇದು 12 hours ಪ್ರೊಟೆಕ್ಷನ್ ಕೊಡುವುದರಿಂದಾಗಿ ಒಂದು ಸ್ಯಾನಿಟರಿ ನ್ಯಾಪ್ಕಿನನ್ನು ಬಳಸಿದರೆ ಸಾಕಾಗ್ತದೆ. ಸೊ ಇಟ್ ಈಸ್ ಎಕನಾಮಿಕ್ ಕೂಡ ಹೌದು. ಸೊ ಮೋದಿ ಕೇರ್ನ ಫ್ರೀಡಮ್ ಎಕ್ಸ್ಟ್ರಾ ಕಂಫರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಎಕನಾಮಿಕ್, ಹೈಜಿನಿಕ್, ಹೆಲ್ದಿಯರ್, ಸೇಫ್. ಸೊ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು.